ಪ್ರಿಯರಾದವರೇ, ಹೇಗಿದ್ದೀರಾ? ನಿಮಗೆ ಮುಂಜಾನೆಯ ಶುಭಾಶಯಗಳು. ನೀವು ಸಂತೋಷವಾಗಿ, ಮನೋಲ್ಲಾಸವಾಗಿ, ಆಶೀರ್ವಾದವಾಗಿ ಇರುವಂತೆ ನಾನು ನಿಮ್ಮನ್ನು ಹರಸುತ್ತೇನೆ. ಈ ದಿನದಲ್ಲಿ ಕೂಡ ದೇವರು ನಿಮಗೊಂದು ಮಾತು ಕೊಡುತ್ತಾರೆ. ಏನು ಗೊತ್ತಾ? ಜಕರ್ಯ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ನಾನೇ ಅದರ ಸುತ್ತಮುತ್ತಲೂ ಅಗ್ನಿ ಪ್ರಾಕಾರವು, ಅದರೊಳಗೆ ವೈಭವವು ಆಗಿರುವೆನು ಎಂಬುದು ಯೆಹೋವನ ನುಡಿಯೇ. ಅಗ್ನಿ ಪ್ರಾಕಾರವಾಗಿ ಇರುವರಂತೆ. ಇದು ಸುರಕ್ಷತೆಯನ್ನು ಸೂಚಿಸುವಂಥ ಒಂದು ಕಾರ್ಯ. ನಾವು ದುಷ್ಟತನಗಳು, ಕೇಡುಗಳು ತುಂಬಿದಂಥ ಲೋಕದಲ್ಲಿ ಬಾಳುತ್ತಾ ಇದ್ದೇವೆ. ಅನುದಿನವೂ ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ಎಷ್ಟು ಆಪತ್ತುಗಳು ನಮ್ಮ ಸುತ್ತಲೂ ಬರುತ್ತವೆ. ಅದರಿಂದೆಲ್ಲ ತಪ್ಪಿಸಿಕೊಂಡು ನಾವು ಸುರಕ್ಷಿತವಾಗಿ ಇದ್ದೇವೆ ಅಂದರೆ ಏನರ್ಥ ಗೊತ್ತಾ? ದೇವರು ನಮ್ಮ ಸುತ್ತಲೂ ಕೋಟೆಯಾಗಿದ್ದು ಕಾಪಾಡುತ್ತಾ ಇದ್ದಾರೆ. ಅಗ್ನಿ ಪ್ರಾಕಾರವಾಗಿದ್ದು ಕಾಪಾಡುತ್ತೇನೆಂದು ಹೇಳುತ್ತಾರೆ. ನೋಡುವುದಾದರೆ ಈ ಕಬ್ಬಿಣದಿಂದ ಸುತ್ತಲೂ ಬೇಲಿ ಹಾಕುವರು ಸುರಕ್ಷಿತವಾಗಿರಲು. ಅದನ್ನು ಬೇಕಾದರೂ ಕಟ್ ಮಾಡಿ ಒಳಗೆ ಬರಬಹುದು. ಕೆಲವರು ಅದನ್ನು ಎಲೆಕ್ಟ್ರಿಫೈ ಮಾಡಿ ವಿದ್ಯುತ್ ಹರಿಯುವಂತೆ ಮಾಡುತ್ತಾರೆ. ಆಗ ಬರುವುದಕ್ಕಾಗದು. ವಿದ್ಯುತ್ ಸಂಪರ್ಕ ಕಡಿತಪಡಿಸಿದರೆ ಬರಬಹುದು. ಎತ್ತರವಾದ ಗೋಡೆಗಳು, ಅದನ್ನು ಕೂಡ ದಾಟಬಹುದು. ಬಹಳ ಎತ್ತರವಾದ ಗೋಡೆಗಳನ್ನು ಕೂಡ ದಾಟುವುದಕ್ಕೆ ಈಗ ಎಲ್ಲವೂ ಕೂಡ ಬಂದಿದೆ. ಬೆಂಕಿಯ ಒಂದು ಗೋಡೆ ಇದ್ದರೆ ಹೇಗಿರುತ್ತದೆ? ಅಗ್ನಿಯ ಒಂದು ಪ್ರಾಕಾರ. ಯಾರು ಒಳಗೆ ಬರುವುದಕ್ಕೆ ಆಗದು. ಸೈತಾನ ಕೂಡ ಒಳಗೆ ಬರುವುದಕ್ಕೆ ಆಗದು. ದೇವರು ಆ ರೀತಿಯ ಅಗ್ನಿಯ ಪ್ರಾಕಾರವಾಗಿರುತ್ತೇನೆಂದು ಹೇಳುತ್ತಾರೆ. ನನ್ನ ಸೇವೆಯ ಆರಂಭದ ಕಾಲದಲ್ಲಿ ನಿಜವಾಗಿ ನಡೆದಂಥ ಒಂದು ಘಟನೆಯನ್ನು ನಾನು ನೇರವಾಗಿ ಕೇಳಿದೆ. ಅವರು ಸಾಕ್ಷಿಯಾಗಿ ಹೇಳಿದನು, ನಾನು ನೇರವಾಗಿ ಕೇಳಿದೆ. ಏನೆಂದರೆ, ತಮಿಳುನಾಡಿನಲ್ಲಿ ಒಂದು ನಿರ್ದಿಷ್ಟ ಪಟ್ಟಣದಲ್ಲಿ ಒಬ್ಬಳು ಮಗಳು. ಆ ಮಗಳು ರಕ್ಷಣೆ ಹೊಂದಿದ್ದಳು, ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿದ್ದಳು. ಅವಳು ಪ್ರತಿದಿನ ಮುಂಜಾನೆ ಸತ್ಯವೇದವನ್ನು ಓದಿ ಪವಿತ್ರಾತ್ಮ ಭರಿತಳಾಗಿ ಪ್ರಾರ್ಥಿಸಿ ಹೋಗುವಳು. ಸ್ಕೂಲ್ನಲ್ಲಿ ಓದುತ್ತಾ ಇದ್ದಳು ಎಂಬುದಾಗಿ ನಾನು ಅಂದುಕೊಳ್ಳುತ್ತೇನೆ. ಬಹಳ ಸೌಂದರ್ಯವಾಗಿರುವಂಥ ಒಬ್ಬ ಮಗಳು. ಅವಳು ಸ್ಕೂಲ್ನಿಂದ ಬರುವಾಗ ಬಸ್ ಹಿಡಿದು ಅವಳ ಮನೆಗೆ ಸ್ವಲ್ಪ ದೂರ ನಡೆಯಬೇಕು. ಅವಳು ಪ್ರತಿನಿತ್ಯ ಆ ರೀತಿಯಾಗಿ ಮಾಡುತ್ತಾ ಇದ್ದಳು. ಕೆಲ ಯೌವನಸ್ಥರು ಈ ಮಗಳನ್ನು ನೋಡಿ, ಅವಳ ಸೌಂದರ್ಯವನ್ನು ನೋಡಿ ತಪ್ಪಾದಂಥ ಯೋಚನೆಗಳನ್ನು ಮಾಡಿಕೊಂಡು, ಇವಳು ಸಾಧಾರಣವಾಗಿ ಬಸ್ ಇಳಿದು ಮನೆಗೆ ನಡೆದುಕೊಂಡು ಹೋಗುವಾಗ ಕಾರ್ನಲ್ಲಿ ಬಂದು ಎದುರು ನೋಡದೆ ಇದ್ದಾಗ ಕಾರಿನೊಳಗೆ ಹಾಕಿಕೊಂಡು ಅಪಹರಣ ಮಾಡಿಬಿಟ್ಟರು. ಅವಳನ್ನು ಕರೆದುಕೊಂಡು ಹೋಗಿ ಊರಿನ ಹೊರಗೆ ಇದ್ದಂಥ ಒಂದು ಮನೆಯಲ್ಲಿ ಅವಳನ್ನು ಬಹಳ ಒತ್ತಾಯಪಡಿಸಿ ಆ ರೂಮ್ನಲ್ಲಿ ಹಾಕಿಬಿಟ್ಟರು. ಅದು ಊರಿನ ಹೊರಗೆ ಇದೆ, ಪಕ್ಕದಲ್ಲಿ ಯಾವುದೇ ಮನೆಗಳಿಲ್ಲ. ಶಬ್ದ ಮಾಡಿದರೂ ಯಾರಿಗೂ ಕೇಳುವುದಿಲ್ಲ. ಕಿಟಕಿ ಬಾಗಿಲುಗಳೆಲ್ಲ ಮುಚ್ಚಿವೆ. ಆ ಯೌವನಸ್ಥರು ನಾವು ಹೋಗಿ ರಾತ್ರಿ ಬರೋಣ ಎಂಬುದಾಗಿ ಹೋಗಿಬಿಟ್ಟರು. ಈಗ ಒಂದು ಸಂಜೆ ಸಮಯದಲ್ಲಿ ಅವಳನ್ನಲ್ಲಿ ಹಾಕಿದ್ದಾರೆ. ಬಹಳ ಆಪತ್ತು. ಯಾರನ್ನು ಕರೆಯುವುದಕ್ಕಾಗದು, ಕಿರುಚುವುದಕ್ಕೆ ಆಗದು, ಯಾರಿಗೂ ಕೇಳುವುದೂ ಇಲ್ಲ. ಆ ರೀತಿ ಬಹಳ ಇಕ್ಕಟ್ಟಿನಲ್ಲಿ, ಆಪತ್ತಿನಲ್ಲಿ ಸಿಕ್ಕಿಕೊಂಡಂತ ಮಗಳು. ಈಗ ಏನ್ ಮಾಡುವುದೆಂದು ಹಾಗೆ ಕಂಗಾಲಾಗಿದ್ದಾಗ ಹೃದಯದಲ್ಲಿ ಒಂದು ಶಬ್ದ ಧ್ವನಿಸಿತು. ಮಗಳೇ ಎಂಬುದಾಗಿ ಕರೆಯುವಂತ ಶಬ್ದ. ಅವಳು ಅದನ್ನು ಗಮನಿಸಲು ಆರಂಭಿಸಿದಳು. ಭಯಪಡುತ್ತಾ ಇದ್ದಂಥ ಅವಳು ಈಗ ಮೌನವಾಗಿ ಗಮನಿಸಲು ಆರಂಭಿಸಿದಳು. ಹೃದಯದಲ್ಲಿ ಯಾರು ಮಾತನಾಡುತ್ತಾ ಇರುವುದು? ದೇವರು. ಮಗಳೇ, ಭಯಪಡಬೇಡ, ನೀನು ಒಬ್ಬಂಟಿಯಾಗಿಲ್ಲ, ನಾನು ಸಂಗಡ ಇದ್ದೇನೆ, ಯಾರು ನಿನ್ನನ್ನು ಮುಟ್ಟುವುದಕ್ಕೆ ಆಗದು, ನಾನು ಕಾಪಾಡುತ್ತೇನೆ ಎಂಬುದಾಗಿ. ತಕ್ಷಣ ಒಂದು ಧೈರ್ಯ ಬಂದಿತು. ಆ ರೂಮ್ನಲ್ಲಿ ಆಕೆ ಮೊಣಕಾಲು ಹಾಕಿ ಯೇಸುವನ್ನು ಸ್ತುತಿಸಿ ಪ್ರಾರ್ಥಿಸಲು ಆರಂಭಿಸಿದಳು. ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಪವಿತ್ರಾತ್ಮನು ತುಂಬಿಸಿದನು. ಅನ್ಯ ಭಾಷೆಗಳಲ್ಲಿ ಹಾಗೆ ಪ್ರಾರ್ಥಿಸುತ್ತಾ ಇದ್ದಳು. ಎಷ್ಟು ಗಂಟೆಗಳು ಪ್ರಾರ್ಥಿಸಿದಳೋ ತಿಳಿಯದು. ಗಂಟೆಗಟ್ಟಲೆ ಪ್ರಾರ್ಥಿಸುತ್ತಾ ಇದ್ದಾಳೆ. ಪವಿತ್ರಾತ್ಮನು ಬಲಪಡಿಸಿದನು. ರಾತ್ರಿ ಸಮಯವಾಯಿತು. ಆ ಯೌವನಸ್ಥರು ಚೆನ್ನಾಗಿ ಕುಡಿದು ಆ ಮತ್ತಿನಲ್ಲಿ ಬಂದು ಬಾಗಿಲನ್ನು ತೆರೆದು ನೋಡಿದರೆ ಒಂದು ಬೆಂಕಿ ಆ ಮಗಳ ಸುತ್ತಲೂ ಉರಿಯುತ್ತಾ ಇದೆ. ಆ ಮಗಳು ಹಾಗೆ ಮೊಣಕಾಲಿನಲ್ಲಿ ಪ್ರಾರ್ಥಿಸುತ್ತಾ ಇದ್ದಾಳೆ. ಆಕೆಯ ಸುತ್ತಲೂ ಬೆಂಕಿ ಉರಿಯುತ್ತಾ ಕಾಪಾಡುವಂತ ಬೇಲಿಯಾಗಿ ಇರುವುದನ್ನು ಇವರು ನೋಡಿದರು. ಹಾಗೆ ನಡುಗಿ ಬಿಟ್ಟರು. ಇದು ಏನಿದು? ಆಕೆ ಸುತ್ತ ಬೆಂಕಿ ಉರಿಯುತ್ತಾ ಇದೆ, ಅದನ್ನು ಮುಟ್ಟಲು ಸಾಧ್ಯವಾ? ಭಯಪಟ್ಟು ನಡುಗಿ, ಈಕೆ ವಿಶೇಷವಾದವಳು, ಇವಳನ್ನು ಕಾಪಾಡುವುದಕ್ಕೆ ಅವರ ದೇವರೇ ಇಳಿದು ಬಂದಿದ್ದಾರೆಂಬುದಾಗಿ ಅವರು ನಡುಗಿ ಅವಳ ಕಾಲಿಗೆ ಬಿದ್ದು, ನಮ್ಮನ್ನು ಕ್ಷಮಿಸಿ ಬಿಡು, ನಾವು ನಿನ್ನನ್ನು ಕರೆದುಕೊಂಡು ಹೋಗಿ ಭದ್ರವಾಗಿ ಬಿಡುತ್ತೇವೆ ಎಂಬುದಾಗಿ ಅವಳ ಮನೆಯ ಪಕ್ಕ ಬಿಟ್ಟು ಓಡಿ ಹೋಗಿಬಿಟ್ಟರು. ದೇವರು ಅಗ್ನಿ ಪ್ರಾಕಾರವಾಗಿದ್ದು ಕಾಪಾಡುತ್ತಾರೆ. ನೀವು ನಂಬಿ ಆತನನ್ನು ಆಶ್ರಯಿಸಿಕೊಂಡರೆ ಇದೇ ರೀತಿಯ ಸುರಕ್ಷತೆಯನ್ನು ದೇವರು ಪ್ರತಿಯೊಬ್ಬೊಬ್ಬರಿಗೂ ಕೂಡ ಕೊಡಲು ಆತನು ನಂಬಿಗಸ್ತನಾದ ದೇವರಾಗಿದ್ದಾನೆ. ಆತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು ಅಗ್ನಿ ಪ್ರಾಕಾರವಾಗಿದ್ದು ಕಾಪಾಡುತ್ತಾನೆ. ಭಯಪಡಬೇಡಿ.
ಮಾಟಮಂತ್ರ ವಾಮಾಚಾರ ಯಾವುದಕ್ಕೂ ಭಯಪಡಬೇಡಿರಿ. ಆ ಬೆಂಕಿಯನ್ನು ದಾಟಿ ಯಾವುದು ಕೂಡ ಒಳಗೆ ಬರಲು ಆಗದು. ಆದ್ದರಿಂದ ಧೈರ್ಯವಾಗಿ ಹೇಳಿರಿ, ದೇವರೇ, ಈ ವಾಗ್ದಾನವನ್ನು ನಾನು ನಂಬುತ್ತೇನೆ. ನನ್ನನ್ನು, ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಬಿಸ್ನೆಸ್ ಅನ್ನು, ನಮ್ಮ ಫ್ಯಾಕ್ಟರಿ, ನಮ್ಮ ವ್ಯವಹಾರ ಎಲ್ಲವನ್ನೂ ಕೂಡ ನೀವು ಬೇಲಿ ಹಾಕಿ ಅಗ್ನಿಯ ಪ್ರಾಕಾರವಾಗಿದ್ದು ಕಾಪಾಡುತ್ತೀರಿ. ನಾನು ನಂಬುತ್ತೇನೆಂಬುದಾಗಿ ಹೇಳಿರಿ. ಅದ್ಭುತವನ್ನು ಕಾಣುವಿರಿ. ಹೇಳುವಿರಾ, ದೇವರೇ, ನೀವು ಎಷ್ಟು ಅದ್ಭುತವಾದವರು, ಅಗ್ನಿ ಪ್ರಾಕಾರವಾಗಿದ್ದು ನನ್ನನ್ನು, ನಮ್ಮನ್ನು ಕಾಪಾಡುವಂತ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಯಾವುದು ನಮ್ಮ ಹತ್ತಿರಕ್ಕೂ ಬರಲಾಗದು, ಯಾವುದು ನಮಗೆ ಕೇಡು ಮಾಡಲು ಆಗದು, ಯಾವ ಸೈತಾನನ ಶಕ್ತಿಯು ನಮ್ಮನ್ನು ಮುಟ್ಟುವುದಕ್ಕೆ ಆಗದು, ಯಾವ ದುಷ್ಟ ಮನುಷ್ಯರು ನಮಗೆ ಕೇಡು ಮಾಡಲು ಆಗದು. ನೀವು ಅಗ್ನಿ ಪ್ರಾಕಾರವಾಗಿದ್ದೀರಿ. ಸ್ತೋತ್ರ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.